ದಾಖಲೆಗಳು ಅದು ಏನಾಯ್ತು, ನಮ್ದು ತಪ್ಪಿದೆ ಅಂತ ಅನ್ಸುತ್ತೆ. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು ಸಿಸಿಟಿವಿಗಳಿದೆ. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ ಸಿಸಿಟಿವಿಗಳು ಹಾಕಿಲ್ಲ. ಸರ್ಕಾರಿ ಕ್ವಾರ್ಟರ್ಸ್ಗೆ ಯಾಕೆ ಸರ್ ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪಾ ಇದು ಅಂದ್ರೆ, ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಸರಿ, ಇನ್ನೇನ್ ಮಾಡೋದು ಅಂತ ಹೇಳಿ, ದಟ್ ಈಸ್ ಎ ಲ್ಯಾಬ್ಸ್ ಆನ್ ಅವರ್ ಪಾರ್ಟ್. ಸೊ ಈಗ ಅದಕ್ಕೋಸ್ಕರ ಎಲ್ಲ ಒಂದು ಅಂತಿಮ ಇದಕ್ಕೆ ಏನಾಗಿದೆ, ನನಗ್ ನೋಡಿ ಅವತ್ತು ಮಾತಾಡಿದ್ದ ನೆಕ್ಸ್ಟ್ ಡೇನೆ ಮುಖ್ಯಮಂತ್ರಿಗಳು ರಿಪ್ಲೈ ಇತ್ತು. ಬೆಳಿಗ್ಗೆನೆ ರಿಪ್ಲೈ ಇರೋ ದಿವಸ ಇವೆಲ್ಲ ಗೊಂದಲಗಳು ವಿಧಾನಸಭೆಯಲ್ಲಿ ನಡೆಯಿತು. ಆ ನಂತರ ನಾನು ಅವತ್ತೇನೆ ಸೇಮ್ ಡೇ ನನಗೆ 4:30ಗೆ ಇಲ್ಲಿ DC ಬ್ಯಾಂಕ್ ಅಲ್ಲಿ ಬೋರ್ಡ್ ಮೀಟಿಂಗ್ ಇತ್ತು. ಬೋರ್ಡ್ ಮೀಟಿಂಗ್ ನಲ್ಲಿ ನಾವು ನಬಾರ್ಡ್ ಆಫೀಸರ್ಸ್ ಮೀಟಿಂಗ್ ಜೊತೆಲಿತ್ತು. ನಾನು ಇಲ್ಲಿಗೆ ಬರಬೇಕಿತ್ತು. ನಾನು ಅಲ್ಲಿಂದ ಕೂಡಲೇ ಬಂದು ಇವೆಲ್ಲ ಮೀಟಿಂಗ್ಗಳು ಅಟೆಂಡ್ ಮಾಡಿ ರಾತ್ರಿ 8:30 ಆಯ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು 10 ಗಂಟೆಗೆ ಕೋಲಾರಕ್ಕೆ ಹೋಗಬೇಕಾಗಿತ್ತು. ಕೋಲಾರದಲ್ಲಿ ಜ್ಯೋತಿ ಕೋಆಪರೇಟಿವ್ ಸೊಸೈಟಿ ಹೊಸದು ಇನಾಗ್ರೇಷನ್ ಮಾಡಬೇಕಾಗಿತ್ತು. ಸನ್ಮಾನ್ಯ ಸುದರ್ಶನ್ ಅವರು ಅದ್ರ ಬಗ್ಗೆ ಒತ್ತಾಯ ಮಾಡಿದ್ರು. ನಾನು ಅಲ್ಲಿ ತಪ್ಪಿಸ್ಕೊಳ್ಳಂಗಿರ್ಲಿಲ್ಲ. ಅಲ್ಲಿಂದ ಬಂದು ನೆಕ್ಸ್ಟ್ ಡೇ ನಾನು, ಗೃಹ ಸಚಿವರು ಮತ್ತೆ ಸೋಮಣ್ಣವರು 3 ಜನನು ಕೂಡ 10 ಗಂಟೆಗೆ ತಿಪ್ಟೂರಿನಲ್ಲಿ ಕಾರ್ಯಕ್ರಮ ಇತ್ತು. ನಂದಿನಿ ಕ್ಷೀರಭವನದ ಉದ್ಘಾಟನೆ ಇತ್ತು. ಸೋಮಣ್ಣವರು, ನಾನು, ಗೃಹ ಸಚಿವರು ಎಲ್ಲ ಅಲ್ಲಿಗೆ ಹೋದು. ಅಲ್ಲಿಂದ ಬಂದಾದ ಮೇಲೆ ಬೆಂಗಳೂರಿನಲ್ಲಿ ಈ ಮಳವಳ್ಳಿ ಶಿವಣ್ಣವರ ಮಗನದ್ದು ಆರತಕ್ಷತೆ ಇತ್ತು. ಅಲ್ಲಿಗೆ ಹೋದ. ಹೀಗಾಗಿ ನನಗೆ ಬೆಳಿಗ್ಗೆ 7 ಗಂಟೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಬಿಡುವಿಲ್ಲದ ಕಾರ್ಯಕ್ರಮ. ಅದಾದ ನಂತರ ನಿನ್ನೆ ತಿರ್ಗಾ ಬೆಳಿಗ್ಗೆನೆ ನಾನು ಇದಕ್ಕೆ ಹೋಗ್ಬೇಕಾಯ್ತು. ಎಲ್ಲಿಗೆ? ತುರುವೇಕೆರೆಗೆ. ತುರುವೇಕೆರೆನಲ್ಲೂ ಕೂಡ ಒಂದು ವಾಣಿಜ್ಯ ಬಿಲ್ಡಿಂಗ್ ಇನಾಗ್ರೇಷನ್ ಇತ್ತು. ನಾನು ಅಲ್ಲಿ ಹೋಗ್ಬಿಟ್ಟೆ. ಹಾಗಾಗಿ ಇಷ್ಟು ದಿವಸನೂ ಕೂಡ ನಾನು ಒಂದು 5 ನಿಮಿಷ ಸಮಾಧಾನವಾಗಿ ಏನು ಬರೀಲಿಕ್ಕೆ ಅವಕಾಶ ಇರಲಿಲ್ಲ. ಅದರಿಂದ ನಾನು ಇವತ್ತು ಬೆಳಿಗ್ಗೆ ಫ್ರೀ ಇದ್ದೆ 11 ಗಂಟೆವರೆಗೆ. 11 ಗಂಟೆಗೆ ತುಮಕೂರಿನಲ್ಲಿ LG ಅವನೂರವರ 100ನೇ ಶತಮಾನ ಅಂದ್ರೆ ಹುಟ್ಟಿದಬ್ಬ ಅವ್ರದ್ದು ಇತ್ತು. ಅದಕ್ಕೋಸ್ಕರ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿಕ್ಕೆ ಅಲ್ಲಿ ಹೋದೆ. ಅಲ್ಲಿನವರೆಗೂ ಎಲ್ಲ ರೆಡಿ ಮಾಡಿಕೊಂಡು ಬಂದೆ. ಗೃಹ ಮಂತ್ರಿಗಳು ಎಲ್ಲಿದ್ದಾರೆ ಅಂತ ಹೇಳಿ ಪತ್ತೆ ಮಾಡಲಾಗಿ ಅವರು ಇಲ್ಲಿ ಸಿಗ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದೆ ಕೊಡ್ಲಿಕ್ಕೆ. ಈಗ ಅವರು ಅಧಿಕಾರಿಗಳು ಅವರ ಕಾಲೇಜ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆನಲ್ಲಿ ಇದ್ರ ಬಗ್ಗೆ ಒಂದು ಕೆಲಸ ಮಾಡೋಣ, 4:30ಗೆ ಮನೆಗೆ ಬಂದ್ಬಿಡಪ್ಪ ಅಂದ್ರು. ಆಯ್ತು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಇಷ್ಟ